ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ನಿಮಗೆ ಮಂತ್ರಿ ಪದವಿ ಸಿಗುತ್ತಾ? ಏನು ನೀವು ಆಕಾಂಕ್ಷಿ ಇದ್ದೀರಾ? ನಾನು ಸಹ 4 ಚುನಾವಣೆ ಎದುರಿಸಿದ್ದೇನೆ. 3 ಚುನಾವಣೆಯಲ್ಲಿ ನಾನು ಸಹ ಜನರ ಆಶೀರ್ವಾದದಿಂದ ಅವ್ರ ಪ್ರತಿನಿಧಿಯ ಕೆಲಸ ಮಾಡಿದ್ದೇನೆ. ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡಿದವರು ಜನರ ಮನಸ್ಸಲ್ಲಿ ಬಿಡ್ತಕ್ಕಂಥ ಕೆಲಸವನ್ನು ಶಾಶ್ವತವಾಗಿರ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ನನ್ನದು ಒಂದು ಪ್ರಯತ್ನ ಇದೆ. ಸಚಿವರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಜಿಲ್ಲೆಯ ಜನತೆ ಪರವಾಗಲ್ಲ, ರಾಜ್ಯದ ಜನತೆ ಪರವಾಗಿ, ರೈತರ ಪರವಾಗಿ ಯಾವ ಇಲಾಖೆ ಕೊಟ್ಟರೂ ಪರವಾಗಿಲ್ಲ. ಆ ಇಲಾಖೆಯನ್ನು ನಿಭಾಯಿಸ್ತಕ್ಕಂಥ ಶಕ್ತಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ನಿಮಿಷಾಂಬದೇವಿ ಆಶೀರ್ವಾದ, ಕಣಾಂಬಿಕಾದೇವಿ ಆಶೀರ್ವಾದ, ರಂಗನಾಥನ ಸಾನ್ನಿಧ್ಯದಲ್ಲಿ ಬೆಳೆದು ಬಂದವನು ನಮ್ಮ ಕುಲದೇವರ ರಂಗನಾಥನ ಆಶೀರ್ವಾದದಿಂದ ನಿಭಾಯಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ, ಜೊತೆಗೆ ನಾನು ಸಹ ಒಬ್ಬ ಸಚಿವನಾಗಿರೋಕ್ಕೆ ಆಕಾಂಕ್ಷೆ ಉಳ್ಳನಾಗಿದ್ದೇನೆ. ಒಂದು ಅವಕಾಶ ಮಾಡಿಕೊಟ್ರೆ. ಕಳೆದ ಬಾರಿ ಕೂಡ ಕೊಡ್ತೀನಿ ಅಂತ ಹೇಳಿದ್ರು, ಸಿಗಲಿಲ್ಲ. ಬರೀ ಇಲ್ಲ, ಕಳೆದ ಬಾರಿ ನಾವು ಕೇಳಿಲ್ಲ. ಕಳೆದ ಬಾರಿ ನಾವು ಅದನ್ನು ಆಕಾಂಕ್ಷಿಗಳು ಆಗಿರಲಿಲ್ಲ. ಈ ಸಲ ಸ್ವಲ್ಪ ಒತ್ತಾಯ ಮಾಡ್ತಾ ಇದ್ದೇನೆ, ಕೊಡಿ ನಮಗೂ ಒಂದು ಅವಕಾಶ ಅಂತ. ಏನು ತೀರ್ಮಾನ ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದು ಬದ್ಧವಾಗಿದೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.